ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 9/12/2025. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆಯು ನಿಮಗೆ ಬೇಹದ್ದಿನ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ. ಇಂಥ ಮಧುರ ತಂದೆಯನ್ನು ನೀವು ಪ್ರೀತಿಯಿಂದ ನೆನಪು ಮಾಡಿ, ಆಗ ಪಾವನರಾಗುತ್ತೀರಿ. ಬಾಬಾ ಏನು ಹೇಳಿದರು, ಬೇಹದ್ದಿನ ಆಸ್ತಿ ಅಂದರೆ ಏನು? 84 ಜನ್ಮಕ್ಕೆ ಕೊಡಕ್ಕೆ ಬಂದಿದ್ದಾರೆ. ಅದಕ್ಕೆ ಪ್ರೀತಿಯಿಂದ ನೆನಪು ಮಾಡಿರಿ ಅಂತಾರೆ. ಅಂದರೆ ಯಾವಾಗ ನಾವು ಪ್ರೀತಿಯ ಆಳದಲ್ಲಿ ಇಳಿತಾ ಹೋಗ್ತೀವಿ ಅಂದರೆ, ಎಷ್ಟೆಷ್ಟು ಈ ದೇಹದ ಜಗತ್ತಿನಿಂದ ಡಿಟ್ಯಾಚ್ ಆಗ್ತೀವೋ, ಎಷ್ಟೆಷ್ಟು ಆತ್ಮಿಕ ಸ್ಥಿತಿಯಲ್ಲಿ ಬರ್ತೀವೋ, ಅಷ್ಟಷ್ಟು ಬಾಬಾನ ಪ್ರೀತಿಯ ಆಳದಲ್ಲಿ ಇಳಿತೀವಿ. ಪ್ರಶ್ನೆ: ವಿನಾಶದ ಸಮಯವು ಎಷ್ಟು ಸಮೀಪಕ್ಕೆ ಬರುತ್ತಾ ಹೋಗುತ್ತದೆಯೋ ಅದರ ಚಿಹ್ನೆಗಳು ಏನಿರುತ್ತವೆ? ಉತ್ತರ: ವಿನಾಶದ ಸಮಯವು ಸಮೀಪಿಸುತ್ತಿದ್ದಂತೆ ಎಲ್ಲರಿಗೂ ನಮ್ಮ ತಂದೆಯು ಬಂದು ಬಿಟ್ಟಿದ್ದಾರೆ ಎಂಬುದು ಅರ್ಥವಾಗುತ್ತಾ ಹೋಗುತ್ತದೆ. ಬಾಬಾ ಹೇಳ್ಯಾರಲ್ಲ, ಅಬು ರೋಡ್ವರೆಗೂ ಕ್ಯೂ ಇರ್ತತೆ ಅಂತ. ಅವೆಲ್ಲ ಚಿಹ್ನೆಗಳು. ವಿನಾಶ ಹತ್ರ ಸಮಯ ಬರ್ತಾ ಇದೆ ಅಂತ ಗೊತ್ತಾಗಕ್ಕೆ. ಈಗ ಹೊಸ ಪ್ರಪಂಚದ ಸ್ಥಾಪನೆ, ಹಳೆಯ ಪ್ರಪಂಚದ ವಿನಾಶವಾಗಲಿದೆ. ಇದು ಅನೇಕರಿಗೆ ಸಾಕ್ಷಾತ್ಕಾರವಾಗುತ್ತದೆ. ಸನ್ಯಾಸಿಗಳು, ರಾಜರು ಮೊದಲಾದವರಿಗೆ ಜ್ಞಾನವೂ ಸಿಗುತ್ತದೆ. ಈ ಬೇಹದ್ದಿನ ತಂದೆಯು ಬಂದಿದ್ದಾರೆ, ಅವರೇ ಸದ್ಗತಿಯನ್ನು ಕೊಡುವವರಾಗಿದ್ದಾರೆ ಎಂಬುದನ್ನು ಯಾವಾಗ ಕೇಳುವರೋ ಆಗ ಅನೇಕರು ಬರುವರು. ವಾರ್ತಾಪತ್ರಿಕೆಗಳ ಮೂಲಕ ಅನೇಕರಿಗೆ ಸಂದೇಶ ಸಿಗುವುದು. ನೀವು ಮಕ್ಕಳು ಆತ್ಮಾಭಿಮಾನಿಯಾಗುತ್ತಾ ಹೋಗುತ್ತೀರಿ. ಒಬ್ಬ ತಂದೆಯ ನೆನಪಿನಲ್ಲಿ ಅತೀಂದ್ರಿಯ ಸುಖದಲ್ಲಿ ಇರುತ್ತೀರಿ. ಗೀತೆ: ಈ ಪಾಪದ ಪ್ರಪಂಚದಿಂದ ನಮ್ಮನ್ನು ದೂರ ಕರೆದುಕೊಂಡು ಹೋಗು. ಓಂ ಶಾಂತಿ. ಆತ್ಮಿಕ ಮಕ್ಕಳೇ ಎಂದು ಯಾರು ಹೇಳುತ್ತಾರೆ ಮತ್ತು ಯಾರಿಗೆ ಹೇಳುತ್ತಾರೆ? ತಂದೆಯು ಪದೇ ಪದೇ ಆತ್ಮಿಕ ಮಕ್ಕಳೇ ಎಂದು ಏಕೆ ಕರೆಯುತ್ತಾರೆ? ಏಕೆಂದರೆ ಈಗ ಆತ್ಮಗಳು ಹಿಂತಿರುಗಿ ಹೋಗಬೇಕಾಗಿದೆ. ಮತ್ತೆ ಯಾವಾಗ ಈ ಪ್ರಪಂಚದಲ್ಲಿ ಬರುತ್ತೀರೋ ಆಗ ಸುಖವಿರುತ್ತದೆ. ಆತ್ಮಗಳು ಈ ಶಾಂತಿ ಮತ್ತು ಸುಖದ ಆಸ್ತಿಯನ್ನು ಕಲ್ಪದ ಹಿಂದೆಯೂ ಪಡೆದಿದ್ದೀರಿ. ಈಗ ಮತ್ತೆ ಈ ಆಸ್ತಿಯು ಪುನರಾವರ್ತನೆಯಾಗುತ್ತಿದೆ. ಇದು ಪುನರಾವರ್ತನೆಯಾದಾಗಲೇ ಸೃಷ್ಟಿಯ ಚಕ್ರವು ಸಹ ಪುನಃ ಪುನರಾವರ್ತನೆಯಾಗುತ್ತದೆ. ಎಲ್ಲವೂ ಪುನರಾವರ್ತನೆಯಾಗುತ್ತದೆ ಅಲ್ಲವೇ? ಏನೆಲ್ಲವೂ ಕಳೆಯಿತೋ ಅದು ಪುನರಾವರ್ತನೆಯಾಗುವುದು. ಹಾಗೆ ನೋಡಿದರೆ ನಾಟಕವು ಪುನರಾವರ್ತನೆಯಾಗುತ್ತದೆ, ಆದರೆ ಅದರಲ್ಲಿ ಬದಲಾವಣೆ ಮಾಡಬಹುದು. ಯಾವುದೇ ಶಬ್ದಗಳನ್ನು ಮರೆತು ಹೋದರೆ ಅದನ್ನು ಮತ್ತೆ ಸೇರಿಸಬಹುದು. ಇದಕ್ಕೆ ಸಿನಿಮಾ ಎಂದು ಹೇಳಲಾಗುತ್ತದೆ. ಇದರಲ್ಲಿ ಯಾವುದೇ ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ನಾಟಕ ಸ್ಟೇಜ್ ಮೇಲೆ ಮಾಡ್ತಾರಲ್ಲ, ಅದರಲ್ಲಿ ಬದಲಾವಣೆ ತರ್ಬೋದು. ಬಟ್ ಸಿನಿಮಾದಲ್ಲಿ ಏನು ಶೂಟಿಂಗ್ ಆಗ್ತತೋ ಅದು ಸ್ವಲ್ಪನೂ ಚೇಂಜ್ ಮಾಡೋಕ್ಕೆ ಬರಲ್ಲ. ಅದರಂಗೆ ನಮ್ಮ ಆತ್ಮಗಳಲ್ಲೂ ಕೂಡ ಶೂಟಿಂಗ್ ನಡೀತಾ ಇದೆ. ನಾವೇನು ಮಾಡ್ತೀವೋ ಅದು ಶೂಟಿಂಗ್ ರೆಕಾರ್ಡ್ ಆಗ್ತಾ ಇರ್ತದೆ, ಮತ್ತು ಅದೇ ರಿಪೀಟ್ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಇದು ಅನಾದಿ ಮಾಡಲ್ಪಟ್ಟಂಥ ನಾಟಕವಾಗಿದೆ. ಈ ನಾಟಕಕ್ಕೆ ಮಾಡಲ್ಪಟ್ಟದ್ದು ಎಂದು ಅಲ್ಲ, ಆ ನಾಟಕಕ್ಕೆ ಮಾಡಲ್ಪಟ್ಟದ್ದು ಎಂದು ಹೇಳುವುದಿಲ್ಲ. ಯಾವುದು ಸ್ಟೇಜ್ ಮೇಲೆ ಮಾಡ್ತಾರಲ್ಲ ಅದು. ಈ ಡ್ರಾಮಾವನ್ನು ತಿಳಿದುಕೊಳ್ಳುವುದರಿಂದ ಮತ್ತೆ ಅದರ ಬಗ್ಗೆಯೂ ಅರ್ಥವಾಗುತ್ತದೆ. ಮಕ್ಕಳಿಗೆ ತಿಳಿದಿದೆ, ಯಾವ ನಾಟಕ ಇತ್ಯಾದಿಗಳನ್ನು ನಾವೀಗ ಮಾಡುತ್ತೇವೆಯೋ ಅದೆಲ್ಲವೂ ಅಸತ್ಯವಾಗಿದೆ. ಕಲಿಯುಗದಲ್ಲಿ ಯಾವ ವಸ್ತುಗಳನ್ನು ನೋಡುತ್ತೀರೋ ಅದು ಸತ್ಯಯುಗದಲ್ಲಿರುವುದಿಲ್ಲ. ಸತ್ಯಯುಗದಲ್ಲಿ ಏನೆಲ್ಲವಾಗಿತ್ತೋ ಅದು ಮತ್ತೆ ಸತ್ಯಯುಗದಲ್ಲಿ ಆಗುವುದು. ಈ ಹದ್ದಿನ ನಾಟಕಗಳು ಪುನಃ ಭಕ್ತಿ ಮಾರ್ಗದಲ್ಲಿ ರಚಿಸಲ್ಪಡುತ್ತವೆ. ಯಾವ ವಸ್ತು ಭಕ್ತಿ ಮಾರ್ಗದಲ್ಲಿ ಇರುತ್ತದೆಯೋ ಅದು ಜ್ಞಾನ ಮಾರ್ಗ ಅರ್ಥಾತ್ ಸತ್ಯಯುಗದಲ್ಲಿ ಇರುವುದಿಲ್ಲ. ಅಂದಾಗ ಈಗ ಬೇಹದ್ದಿನ ತಂದೆಯಿಂದ ನೀವು ಆಸ್ತಿಯನ್ನು ಪಡೆಯುತ್ತಿದ್ದೀರಿ. ತಂದೆಯು ತಿಳಿಸಿದ್ದಾರೆ, ಮೊದಲನೇದಾಗಿ ಲೌಕಿಕ ತಂದೆಯಿಂದ ಮತ್ತು ಎರಡನೇದಾಗಿ ಪಾರಲೌಕಿಕ ತಂದೆಯಿಂದ. ಬಾಬಾ ಏನು ಹೇಳ್ತಾ ಇದ್ದಾರೆ, ಮೊದಲನೇದಾಗಿ ಲೌಕಿಕ ತಂದೆಯಿಂದ ಮತ್ತು ಎರಡನೇದಾಗಿ ಪಾರಲೌಕಿಕ ತಂದೆಯಿಂದ ಆಸ್ತಿ ಸಿಗುತ್ತದೆ. ಬಾಕಿ ಯಾವ ಅಲೌಕಿಕ ಬ್ರಹ್ಮ ತಂದೆ ಇದ್ದಾರೋ ಅವರಿಂದ ಆಸ್ತಿ ಸಿಗೋದಿಲ್ಲ. ಇವರು ಸಹ ಪಾರಲೌಕಿಕ ತಂದೆಯಿಂದನೇ ಆಸ್ತಿಯನ್ನು ಪಡೆಯುತ್ತಾರೆ. ಈ ಹೊಸ ಪ್ರಪಂಚದ ಆಸ್ತಿಯನ್ನು ಬೇಹದ್ದಿನ ತಂದೆಯೇ ಕೇವಲ ಇವರ ಮೂಲಕ ಕೊಡುತ್ತಾರೆ. ಇವರ ಮೂಲಕ ದತ್ತು ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಇವರಿಗೆ ತಂದೆ ಎಂದು ಹೇಳುತ್ತೀರಿ. ಭಕ್ತಿ ಮಾರ್ಗದಲ್ಲಿಯೂ ಲೌಕಿಕ ಮತ್ತು ಪಾರಲೌಕಿಕ ಇಬ್ಬರೂ ನೆನಪಿಗೆ ಬರುತ್ತಾರೆ. ಅಂದರೆ ಒಂದು ದೇಹ ಕೊಟ್ಟು ತಂದೆ ಲೋಕಕ್ಕೆ ಸಂಬಂಧಪಟ್ಟವರು. ಅಲೌಕಿಕ ಅಂದರೆ ಶಿವಬಾಬಾ.
ಬಾಬಾ ಏನು ಹೇಳ್ತಾ ಇದ್ದಾರೆ, ಈ ಅಲೌಕಿಕ ತಂದೆಯ ನೆನಪು ಬರುವುದಿಲ್ಲ ಸತ್ಯಯುಗದಲ್ಲಿ. ಒಂದು ಮಾತೇನು, ಎಷ್ಟು ಮಂದಿ ತಂದೆಯರು? 3. ಒಬ್ಬರು ದೇಹ ಕೊಟ್ಟ ತಂದೆ, ಇನ್ನೊಬ್ಬರು ಆತ್ಮ ತಂದೆ, ಇನ್ನೊಬ್ಬರು ಅಲೌಕಿಕ ಅಂದರೆ ಯಾರು? ಬ್ರಹ್ಮ ತಂದೆ. ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ. ಇವರು ಶುಭಾವೇನು ಪಾರಲೌಕಿಕ. ಪಾರ ಅಂದ್ರೇನು? ದೂರ ಇರುವಂಥವ್ರು. ಬ್ರಹ್ಮ ತಂದೆ ಯಾರು? ಅಲೌಕಿಕ. ಲೌಕಿಕ ಮತ್ತು ಪಾರಲೌಕಿಕ ತಂದೆಯಿಂದ ಆಸ್ತಿ ಸಿಗ್ತೈತೆ, ಬಟ್ ಬ್ರಹ್ಮ ತಂದೆಯಿಂದ ಸಿಗಲ್ಲ ಅಂತ ಹೇಳ್ತಾರೆ ಬಾಬಾ. ಈಗ ತಂದೆ ಎಂಬ ಶಬ್ದವು ಸರಿಯಾಗಿದೆ, ಆದರೆ ಈ ಬ್ರಹ್ಮರವರು ಸಹ ರಚನೆಯಲ್ಲವೇ? ರಚನೆಗೆ ರಚಯಿತನಿಂದ ಆಸ್ತಿ ಸಿಗುತ್ತದೆ. ನಿಮ್ಮನ್ನು ಸಹ ಶಿವತಂದೆಯು ರಚಿಸಿದ್ದಾರೆ, ಬ್ರಹ್ಮನನ್ನು ಅವರೇ ರಚಿಸುತ್ತಾರೆ. ಆಸ್ತಿಯು ರಚಯಿತನಿಂದಲೇ ಸಿಗುತ್ತದೆ. ಅವರು ಬೇಹದ್ದಿನ ತಂದೆಯಾಗಿದ್ದಾರೆ. ಬ್ರಹ್ಮರವರ ಬಳಿ ಬೇಹದ್ದಿನ ಆಸ್ತಿ ಇದೆಯೇ? ತಂದೆಯು ಇವರ ಮೂಲಕ ಕುಳಿತು ತಿಳಿಸುತ್ತಾರೆ. ಇವರಿಗೂ ಆಸ್ತಿ ಸಿಗುತ್ತದೆ. ಆಸ್ತಿಯನ್ನು ಪಡೆದುಕೊಂಡು ನಿಮಗೆ ಕೊಡುತ್ತಾರೆ ಎಂದಲ್ಲ. ನೀವು ಇವರನ್ನು ನೆನಪು ಮಾಡಬೇಡಿ. ಈ ಬೇಹದ್ದಿನ ತಂದೆಯಿಂದ ನಿಮಗೆ, ಈ ಬೇಹದ್ದಿನ ತಂದೆಯಾದ ಪರಮಾತ್ಮ ತಂದೆಯಿಂದ ನಿಮಗೆ ಆಸ್ತಿ ಸಿಗುತ್ತದೆ. ಲೌಕಿಕ ಅಂದರೆ ದೇಹದ ತಂದೆಯಿಂದ ಹದ್ದಿನ ಆಸ್ತಿ, ಪಾರಲೌಕಿಕ ಶಿವ ತಂದೆಯಿಂದ ಬೇಹದ್ದಿನ ಆಸ್ತಿ ಎರಡೂ ನಿಗದಿಯಾಗಿ ಬಿಟ್ಟಿದೆ. ಶಿವ ತಂದೆಯಿಂದ ಆಸ್ತಿ ಸಿಗುತ್ತದೆ ಎಂಬುದು ಬುದ್ಧಿಯಲ್ಲಿ ಬರುತ್ತದೆ. ಬಾಕಿ ಬ್ರಹ್ಮ ತಂದೆಯ ಆಸ್ತಿ ಎಂದು ಹೇಳುವುದಿಲ್ಲ. ಬುದ್ಧಿಯಲ್ಲಿ ಆಸ್ತಿಯ ನೆನಪು ಬರುತ್ತದೆ ಅಲ್ಲವೇ? ತಂದೆಯಿಂದ ನಿಮಗೆ ಬೇಹದ್ದಿನ ರಾಜ್ಯ ಭಾಗ್ಯವು ಸಿಗುತ್ತದೆ. ಅವರು ದೊಡ್ಡ ತಂದೆಯಾಗಿದ್ದಾರೆ. ಈ ಬ್ರಹ್ಮರವರು ಇವರು ನಿಮಗೆ ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಬೇಡಿ, ನಿಮಗೆ ಆಸ್ತಿ ಸಿಗಲು ನನ್ನ ಬಳಿ ಏನೂ ಇಲ್ಲ. ಯಾರಿಂದ ಆಸ್ತಿ ಸಿಗಬೇಕಾಗಿದೆಯೋ ಅವರನ್ನು ನೆನಪು ಮಾಡಿ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ಶಿವ ತಂದೆಯು ಹೇಳುತ್ತಾರೆ, ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ. ಲೌಕಿಕ ತಂದೆಯ ಆಸ್ತಿಗಾಗಿ ಎಷ್ಟೊಂದು ಜಗಳವು ನಡೆಯುತ್ತದೆ. ಇಲ್ಲಂತೂ ಯಾವುದೇ ಜಗಳದ ಮಾತಿಲ್ಲ. ತಂದೆಯನ್ನು ನೆನಪು ಮಾಡದಿದ್ದರೆ ಬೇಹದ್ದಿನ ಆಸ್ತಿಯು ಸಹ ಸಿಗುವುದಿಲ್ಲ. ತಂದೆ ತಿಳಿಸುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿಯಿರಿ. ನೀವು ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿದರೆ ವಿಶ್ವದ ರಾಜ್ಯಭಾಗ್ಯ ಸಿಗುತ್ತದೆ ಎಂದು ಈ ಬ್ರಹ್ಮವರೆಗೂ ಹೇಳುತ್ತಾರೆ. ಇದಕ್ಕೆ ನೆನಪಿನ ಯಾತ್ರೆ ಎಂದು ಹೇಳಲಾಗುತ್ತದೆ. ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ತಮ್ಮನ್ನು ಅಶರೀರಿ ಆತ್ಮ ಎಂದು ತಿಳಿಯಬೇಕಾಗಿದೆ. ಇದರಲ್ಲಿಯೇ ಪರಿಶ್ರಮವಿದೆ. ವಿದ್ಯೆಗಾಗಿ ಏನಾದರೂ ಪರಿಶ್ರಮ ಪಡಬೇಕಲ್ಲವೇ? ಈ ನೆನಪಿನ ಯಾತ್ರೆಯಿಂದ ನೀವು ಪತಿತರಿಂದ ಪಾವನರಾಗುತ್ತೀರಿ. ಆ ಯಾತ್ರೆಯನ್ನು ಶರೀರದಿಂದ ಮಾಡುತ್ತಾರೆ. ಇದು ಆತ್ಮದ ಯಾತ್ರೆಯಾಗಿದೆ. ನಿಮ್ಮ ಯಾತ್ರೆಯು ಪರಂಧಾಮಕ್ಕೆ ಹೋಗುವುದಕ್ಕಾಗಿ ಇದೆ. ಪರಂಧಾಮ ಅಥವಾ ಮುಕ್ತಿಧಾಮಕ್ಕೆ ಈ ಪುರುಷಾರ್ಥವಿಲ್ಲದೆ ಯಾರೂ ಹೋಗಲು ಸಾಧ್ಯವಿಲ್ಲ. ಅಂದರೆ ಪುರುಷಾರ್ಥ ಇಲ್ಲದೆ ಹೋಗಲು ಸಾಧ್ಯ ಇಲ್ಲ ಅಂದ್ರೇನು? ಈಗ ಬಾಬನ ಪುರುಷಾರ್ಥ ಮಾಡಿ ಪಾವನ ಆಗಬೇಕು. ಪಾವನ ಆದಾಗ ಹೋಗ್ತೀವಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಯಾರು ಚೆನ್ನಾಗಿ ನೆನಪು ಮಾಡುವರೋ ಅವರೇ ಹೋಗುತ್ತಾರೆ ಮತ್ತು ಶ್ರೇಷ್ಠ ಪದವಿಯನ್ನು ಅವರೇ ಪಡೆಯುತ್ತಾರೆ. ಎಲ್ಲರೂ ಅವಶ್ಯವಾಗಿ ಹೋಗುತ್ತಾರೆ, ಆದರೆ ಅವರು ಪತಿತರಲ್ಲವೇ? ಆದ್ದರಿಂದ ಕೂಗುತ್ತಾರೆ. ಆತ್ಮವು ನೆನಪು ಮಾಡುತ್ತದೆ. ತಿನ್ನುವುದು ಕುಡಿಯುವುದು ಎಲ್ಲವನ್ನು ಆತ್ಮವೇ ಮಾಡುತ್ತದೆ ಅಲ್ಲವೇ? ಈ ಸಮಯದಲ್ಲಿ ನೀವು ದೇಹಿ ಅಭಿಮಾನಿಗಳಾಗಬೇಕಾಗಿದೆ. ಇದೇ ಪರಿಶ್ರಮವಿದೆ. ಪರಿಶ್ರಮವಿಲ್ಲದೆ ಏನೂ ಸಿಗುವುದಿಲ್ಲ. ಇದು ಸಹಜವೂ ಆಗಿದೆ. ಆದರೆ ಮಾಯೆಯ ವಿರೋಧವಾಗುತ್ತದೆ. ಯಾರ ಅದೃಷ್ಟವು ಚೆನ್ನಾಗಿರುವುದೋ ಅವರು ಇದರಲ್ಲಿ ಬಹಳ ಬೇಗನೆ ತೊಡಗುತ್ತಾರೆ. ಕೆಲವರು ತಡವಾಗಿ ಬರುತ್ತಾರೆ. ಒಂದು ವೇಳೆ ಬುದ್ಧಿಯಲ್ಲಿ ಇದು ಸರಿಯಾಗಿ ಕುಳಿತುಕೊಂಡರೆ ನಾನು ಈ ಆತ್ಮಿಕ ಯಾತ್ರೆಯಲ್ಲಿಯೇ ತೊಡಗಿಬಿಡುತ್ತೇನೆಂದು ಹೇಳುತ್ತಾರೆ. ಈ ರೀತಿ ತೀವ್ರ ವೇಗದಿಂದ ತೊಡಗುವುದಾದರೆ ಅಂಥವರು ಬಹಳ ಚೆನ್ನಾಗಿ ಓಡಬಲ್ಲರು. ಮನೆಯಲ್ಲಿದ್ದರೂ ಸಹ ಇದು ಬಹಳ ಒಳ್ಳೆಯ ಮಾತೆಂದು ಬುದ್ಧಿಯಲ್ಲಿ ಬರುತ್ತದೆ. ನಾನು ತನ್ನನ್ನು ಆತ್ಮ ಎಂದು ತಿಳಿದು ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತೇನೆ. ತಂದೆಯ ಆದೇಶದಂತೆ ನಡೆದಿದ್ದೇ ಆದರೆ ಪಾವನರಾಗಬಹುದು. ಅವಶ್ಯವಾಗಿ ಆಗುತ್ತೀರಿ. ಪುರುಷಾರ್ಥದ ಮೇಲೆ ಅವಲಂಬಿಸಿದೆ. ಇದು ಬಹಳ ಸಹಜವೂ ಆಗಿದೆ. ಭಕ್ತಿ ಮಾರ್ಗದಲ್ಲಂತೂ ಬಹಳ ಪರಿಶ್ರಮವಿರುತ್ತದೆ. ನಾವೀಗ ಹಿಂತಿರುಗಿ ತಂದೆಯ ಬಳಿ ಹೋಗಬೇಕು. ಮತ್ತೆ ಇಲ್ಲಿ ಬಂದು ವಿಷ್ಣುವಿನ ಮಾಲೆಯಲ್ಲಿ ಪೋಣಿಸಲ್ಪಡಬೇಕೆಂದು ನಿಮ್ಮ ಬುದ್ಧಿಯಲ್ಲಿದೆ. ಮಾಲೆಯು ಬ್ರಹ್ಮದ್ದೂ ಇದೆ, ವಿಷ್ಣುವಿನದ್ದೂ ಇದೆ, ರುದ್ರಮಾಲೆಯೂ ಇದೆ. ಮೊಟ್ಟಮೊದಲು ಇವರು ಹೊಸ ಸೃಷ್ಟಿಯಲ್ಲವೇ?
ಉಳಿದವರೆಲ್ಲರೂ ಕೊನೆಯಲ್ಲಿ ಬರುತ್ತಾರೆ, ಅಂದರೆ ಕೊನೆಯಲ್ಲಿ ಪೂರ್ಣಿಸಲ್ಪಡುತ್ತಾರೆ. ನಿಮ್ಮ ಕುಲ ಯಾವುದೆಂದು ಕೇಳುತ್ತಾರೆ. ಆಗ ವಿಷ್ಣುವಿನ ಕುಲವೆಂದು ಹೇಳಿರಿ. ನಾವು ಮೂಲತಃ ವಿಷ್ಣು ಕುಲದವರಾಗಿದ್ದೆವು, ನಂತರ ಕ್ಷತ್ರಿಯ ಕುಲದವರಾದೆವು, ಮತ್ತೆ ಅದರಿಂದ ಶಾಖೆಗಳು ಹೊರಡುತ್ತವೆ. ಅದು ಹೇಗೆ ಎಂಬುದನ್ನು ಈ ಜ್ಞಾನದಿಂದ ನೀವು ತಿಳಿದುಕೊಳ್ಳುತ್ತೀರಿ. ಮೊಟ್ಟಮೊದಲು ರುದ್ರಮಾಲೆಯಾಗುತ್ತದೆ. ಇದು ಉತ್ತಮ ವಂಶಾವಳಿಯಾಗಿದೆ. ತಂದೆಯು ತಿಳಿಸಿದ್ದಾರೆ, ನಿಮ್ಮದು ಬಹಳ ಶ್ರೇಷ್ಠ ಕುಲವಾಗಿದೆ. ಇದು ಸಹ ನಿಮಗೆ ತಿಳಿದಿದೆ. ಇಡೀ ಪ್ರಪಂಚಕ್ಕೆ ಖಂಡಿತ ಸಂದೇಶ ತಲುಪುವುದು. ಹೇಗೆ ಕೆಲವರು ಹೇಳುತ್ತಾರೆ, ಭಗವಂತನು ಎಲ್ಲಿಯೋ ಖಂಡಿತ ಬಂದಿದ್ದಾರೆ, ಆದರೆ ಅರ್ಥವಾಗುತ್ತಿಲ್ಲ. ಕೊನೆಗೊಂದು ದಿನ ಎಲ್ಲರಿಗೂ ಅರ್ಥವಾಗುವುದು, ವಾರ್ತಾ ಪತ್ರಿಕೆಗಳಲ್ಲಿ ಬರುವುದು. ಈಗಿನ್ನೂ ಬಹಳ ಸ್ವಲ್ಪವೇ ಹಾಕುತ್ತಾರೆ. ಒಂದು ಪತ್ರಿಕೆಯನ್ನು ಎಲ್ಲರೂ ಓದುತ್ತಾರೆಂದಲ್ಲ, ಗ್ರಂಥಾಲಯದಲ್ಲಿ ಓದಬಹುದು. ಕೆಲವರು 2-3 ಪತ್ರಿಕೆಗಳನ್ನು ಓದುತ್ತಾರೆ, ಕೆಲವರು ಓದುವುದೂ ಇಲ್ಲ. ಇದು ಎಲ್ಲರಿಗೂ ಅರ್ಥವಾಗಲೇಬೇಕಾಗಿದೆ. ತಂದೆಯು ಬಂದಿದ್ದಾರೆ. ವಿನಾಶದ ಸಮಯವು ಸಮೀಪವಾದಾಗ ಎಲ್ಲವೂ ಅರ್ಥವಾಗುವುದು. ಹೊಸ ಪ್ರಪಂಚದ ಸ್ಥಾಪನೆ, ಹಳೆಯದರ ವಿನಾಶವಾಗುತ್ತದೆ. ಅನೇಕರಿಗೆ ಸಾಕ್ಷಾತ್ಕಾರವೂ ಆಗಬಹುದು. ನೀವು ಸನ್ಯಾಸಿಗಳು, ರಾಜರು ಮೊದಲಾದವರಿಗೆ ಜ್ಞಾನ ಕೊಡಬೇಕಾಗಿದೆ. ಅನೇಕರಿಗೆ ಸಂದೇಶ ಸಿಗಬೇಕಾಗಿದೆ. ಯಾವಾಗ ಬೇಹದ್ದಿನ ತಂದೆಯು ಬಂದಿದ್ದಾರೆ, ಅವರೇ ಸದ್ಗತಿಯನ್ನು ಕೊಡುವವರಾಗಿದ್ದಾರೆ ಎಂಬುದನ್ನು ಕೇಳುವರೋ ಆಗ ಅನೇಕರು ಬರುವರು. ಈಗಿನ್ನೂ ಅಷ್ಟು ಇಷ್ಟವಾಗುವ ಥರ ಪತ್ರಿಕೆಗಳಲ್ಲಿ ಹಾಕಿಲ್ಲ. ಕೆಲವರು ಇಂಥವರು ತಯಾರಾಗುತ್ತಾರೆ, ಎಲ್ಲವನ್ನು ಕೇಳಿ ಬರೆಯುತ್ತಾರೆ. ಮಕ್ಕಳಿಗೆ ತಿಳಿದಿದೆ, ನಾವು ಶ್ರೀಮತದಂತೆ ಸತ್ಯಯುಗದ ಸ್ಥಾಪನೆ ಮಾಡುತ್ತಿದ್ದೇವೆ. ನಿಮ್ಮದು ಇದು ಹೊಸ ಮಿಷನ್ ಆಗಿದೆ. ನೀವು ಈಶ್ವರೀಯ ಮಿಷನ್ನ ಈಶ್ವರೀಯ ಸಂಬಂಧಿಯಾಗಿದ್ದೀರಿ. ಹೇಗೆ ಕ್ರಿಶ್ಚಿಯನ್ ಮಿಷನ್ನ ಕ್ರಿಶ್ಚಿಯನ್ ಸಂಬಂಧಿಗಳಾಗಿ ಬಿಡುತ್ತಾರೆ. ನೀವು ಈಶ್ವರನ ಸಂಬಂಧಿಯಾಗಿದ್ದೀರಿ. ಆದ್ದರಿಂದ ಅತೀಂದ್ರಿಯ ಸುಖವನ್ನು ಗೋಪಗೋಪಿಕೆಯರಿಂದ ಕೇಳಿ ಎಂಬ ಗಾಯನವಿದೆ. ಅಂದರೆ ಯಾರು ಆತ್ಮಾಭಿಮಾನಿಯಾಗಿದ್ದಾರೆ ಅವರಿಂದ ಕೇಳಿ ಎಂದು. ಒಬ್ಬ ತಂದೆಯನ್ನು ನೆನಪು ಮಾಡಬೇಕು, ಬೇರೆ ಯಾರೂ ಇಲ್ಲ. ಬಾಬಾ ಏನು ಹೇಳಿದರು, ಅತೀಂದ್ರಿಯ ಸುಖ ಯಾರಿಗಾಗ್ತದೆ, ಯಾರು ಆತ್ಮಾಭಿಮಾನಿಯಾಗಿರ್ತಾರೋ ಅವರು. ಅಂದರೆ ನಾವು ಆತ್ಮಿಕ ಸ್ಥಿತಿಯಲ್ಲಿ ಬಂದಷ್ಟು ದೈವಿ ಗುಣಗಳು, ದೈವಿ ಶಕ್ತಿಗಳಿರ್ತವೆ. ಅಲ್ಲಿ ಪಾಸಿಟಿವ್ ಶಕ್ತಿ ಇರ್ತತೆ. ಅಲ್ಲಿ ಆತ್ಮ ಹಗುರಾಗಿ ಸದಾ ಏಕರಸದಲ್ಲಿ ಬಾಬಾ ನೆನಪು ಮಾಡ್ತಿರ್ತತೆ. ಆಗ ಅವರು ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗ್ತಾ ಇರ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈ ರಾಜಯೋಗವನ್ನು ಒಬ್ಬ ತಂದೆಯೇ ಕಲಿಸುತ್ತಾರೆ. ಅವರು ಗೀತೆಯ ಭಗವಂತನಾಗಿದ್ದಾರೆ. ಎಲ್ಲರಿಗೆ ತಂದೆಯ ಇದೇ ನಿಮಂತ್ರಣ ಅಥವಾ ಸಂದೇಶವನ್ನು ಕೊಡಬೇಕಾಗಿದೆ. ಉಳಿದೆಲ್ಲವೂ ಜ್ಞಾನ ಶೃಂಗಾರದ ಮಾತುಗಳಾಗಿವೆ. ಈ ಛತ್ರಗಳೆಲ್ಲವೂ ಜ್ಞಾನದ ಶೃಂಗಾರವಾಗಿದೆ, ಭಕ್ತಿಯದ್ದಲ್ಲ. ಇವನ್ನು ಮನುಷ್ಯರಿಗೆ ತಿಳಿಸುವುದಕ್ಕಾಗಿ ಮಾಡಿಸಿದ್ದಾರೆ. ಈ ಚಿತ್ರಗಳೆಲ್ಲವೂ ಪ್ರಾಯಲೋಪವಾಗಿ ಬಿಡುತ್ತವೆ. ಕೇವಲ ಜ್ಞಾನವು ಆತ್ಮದಲ್ಲಿ ಉಳಿಯುತ್ತದೆ. ತಂದೆಗೂ ಈ ಜ್ಞಾನವಿದೆ, ಡ್ರಾಮಾದಲ್ಲಿ ನಿಗದಿಯಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವೀಗ ಭಕ್ತಿ ಮಾರ್ಗವನ್ನು ಪಾರು ಮಾಡಿ ಜ್ಞಾನ ಮಾರ್ಗದಲ್ಲಿ ಬಂದಿದ್ದೀರಿ. ಭಕ್ತಿ ಮಾರ್ಗವನ್ನು ಪಾರು ಮಾಡಿ ಜ್ಞಾನ ಮಾರ್ಗದಲ್ಲಿ ಬಂದಿದ್ದೀರಿ. ನಿಮಗೆ ತಿಳಿದಿದೆ, ನಾವು ಆತ್ಮರಲ್ಲಿ ಈ ಪಾತ್ರವು ನಡೆಯುತ್ತಿದೆ, ನಿಗದಿಯಾಗಿತ್ತು. ಈಗ ಪುನಃ ನಾವು ತಂದೆಯಿಂದ ರಾಜಯೋಗವನ್ನು ಕಲಿಯುತ್ತಿದ್ದೇವೆ. ತಂದೆಯೇ ಬಂದು ಈ ಜ್ಞಾನವನ್ನು ಕೊಡಬೇಕಾಗಿತ್ತು. ಆತ್ಮದಲ್ಲಿ ನಿಗದಿಯಾಗಿದೆ, ಅಲ್ಲಿ ಹೋಗಿ ತಲುಪುತ್ತೇವೆ. ನಂತರ ಹೊಸ ಪ್ರಪಂಚದ ಪಾತ್ರವು ಪುನರಾವರ್ತನೆಯಾಗುವುದು. ಆತ್ಮದ ಇಡೀ ರೆಕಾರ್ಡನ್ನು ಈ ಸಮಯದಲ್ಲಿ ಆದಿಯಿಂದ ಅಂತ್ಯದವರೆಗೆ ನೀವು ಅರಿತುಕೊಂಡಿದ್ದೀರಿ. ಮತ್ತೆ ಇದೆಲ್ಲವೂ ನಿಂತು ಹೋಗುತ್ತದೆ. ಭಕ್ತಿ ಮಾರ್ಗದ ಪಾತ್ರವು ನಿಂತು ಹೋಗುವುದು. ನಂತರ ಸತ್ಯಯುಗದಲ್ಲಿ ನಿಮ್ಮದು ಯಾವ ಪಾತ್ರ ನಡೆದಿತ್ತೋ ಅದೇ ಪಾತ್ರ ನಡೆಯುವುದು. ಏನಾಗುವುದು ಎಂಬುದನ್ನು ತಂದೆಯು ತಿಳಿಸುವುದಿಲ್ಲ. ಏನೆಲ್ಲವೂ ಹಿಂದೆ ಆಗಿತ್ತೋ ಅದೇ ಆಗುವುದು. ಸತ್ಯಯುಗವು ಹೊಸ ಪ್ರಪಂಚವಾಗಿದೆ. ಅವಶ್ಯವಾಗಿ ಅಲ್ಲಿ ಎಲ್ಲವೂ ಹೊಸದು, ಸತ್ವಪ್ರಧಾನ ಮತ್ತು ಸ್ವಸ್ಥ ಆಗಿರುವುದು. ಕಲ್ಪದ ಹಿಂದೆ ಏನೆಲ್ಲವೂ ಇತ್ತೋ ಅದೇ ಇರುವುದು. ನೋಡುತ್ತೀರಿ, ಈ ಲಕ್ಷ್ಮೀನಾರಾಯಣರಿಗೆ ಎಷ್ಟೊಂದು ಸುಖವಿದೆ. ಹಣ, ವಜ್ರರತ್ನಗಳು ಎಷ್ಟೊಂದು ಇರುತ್ತದೆ. ಹಣವಿದ್ದರೆ ಸುಖವೂ ಇರುತ್ತದೆ. ಅದನ್ನು ಇಲ್ಲಿ ನೀವು ಹೋಲಿಸಿ ನೋಡಬಹುದು. ಸತ್ಯಯುಗದಲ್ಲಿ ಇದು ಸಾಧ್ಯವಿಲ್ಲ. ಹೋಲಿಸಿ ನೋಡೋಕ್ಕಾಗ್ತೈತಾ? ಕಲಿಯುಗದ ನಾವು ಹೆಂಗಿರ್ತೀವಿ, ಸತ್ಯಯುಗದಾಗ ಹೆಂಗಿರ್ತೀವಿ ಅಂತ ಸತ್ಯಯುಗದ ನೋಡೋಕ್ಕಾಗುತ್ತಾ? ಇಲ್ಲ. ಯಾಕೆಂದರೆ ಈ ಜ್ಞಾನ ಇದೇ ಸಂಗಮಯುಗದ ಮಾತ್ರ ನಮಗೆ ಸಿಗೋದು. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಇಲ್ಲಿಯ ಮಾತುಗಳೆಲ್ಲವೂ ಅಲ್ಲಿ ಮರೆತು ಹೋಗುತ್ತದೆ. ಇವು ಹೊಸ ಮಾತುಗಳಾಗಿವೆ. ಇವನ್ನು ತಂದೆಯೇ ಮಕ್ಕಳಿಗೆ ತಿಳಿಸುತ್ತಾರೆ. ಆತ್ಮಗಳು ಅಲ್ಲಿಗೆ ಹೋಗಬೇಕಾಗಿದೆ.
ಎಲ್ಲಿ ಕಾರೋಬಾರ್ ಎಲ್ಲವೂ ನಿಂತು ಹೋಗುತ್ತದೆ. ಲೆಕ್ಕಾಚಾರಗಳೆಲ್ಲವೂ ಮುಗಿಯುತ್ತದೆ. ರೆಕಾರ್ಡ್ ಪೂರ್ಣವಾಗುತ್ತದೆ. ಒಂದೇ ರೆಕಾರ್ಡ್ ಬಹಳ ದೊಡ್ಡದಾಗಿರುತ್ತದೆ. ಒಂದೇ ರೆಕಾರ್ಡ್ ಎಷ್ಟು ದೊಡ್ಡದು? 5000 ವರ್ಷದ ರೆಕಾರ್ಡ್ ಎಲ್ಲಿರ್ತದೆ? ಆತ್ಮನಲ್ಲಿ. ಬಾಬಾ ಏನು ಹೇಳ್ತಾರೆ? ಆದ್ದರಿಂದ ಆತ್ಮವು ಸಹ ಇಷ್ಟೇ ದೊಡ್ಡದಿರಬೇಕು ಎಂದು ಹೇಳುತ್ತಾರೆ. ಆದರೆ ಇಲ್ಲ, ಇಷ್ಟು ಚಿಕ್ಕ ಆತ್ಮನಲ್ಲಿ 84 ಜನ್ಮಗಳ ಪಾತ್ರವಿದೆ. ನೋಡ್ರಿ, ಅಣು ಪರಮಾಣು ಅಂತೀವಲ್ಲ, ಅಷ್ಟು ಚಿಕ್ಕ ಬಿಂದು. ಅಷ್ಟು ಚಿಕ್ಕ ಬಿಂದುವಿನಲ್ಲಿ ಏನಿರ್ತತೆ? 5000 ವರ್ಷಗಳ ಪಾತ್ರ. 5000 ವರ್ಷದ ಪಾತ್ರ ಇರ್ಬೇಕಂದ್ರೆ ಈ ಆತ್ಮನು ಇಷ್ಟು ದೊಡ್ಡದಿರಬೇಕು ಅಂತೇನಿಲ್ಲ ಅಂತಾರೆ ಬಾಬಾ. ಈಗ ಆತ್ಮವು ಅವಿನಾಶಿಯಾಗಿದೆ. ಇದಕ್ಕೆ ಕೇವಲ ಅದ್ಭುತವೆಂದೇ ಹೇಳಬಹುದು. ಹೀಗೆ ಆಶ್ಚರ್ಯಕರವಾದ ವಸ್ತು ಮತ್ಯಾವುದೂ ಇರಲು ಸಾಧ್ಯವಿಲ್ಲ. ತಂದೆಯ ಪ್ರತಿಯೂ ಹೇಳುತ್ತಾರೆ. ತಂದೆಯು ಸತ್ಯ ತ್ರೇತಾಯುಗದ ಸಮಯದಲ್ಲಿ ವಿಶ್ರಾಂತಿಯಲ್ಲಿರುತ್ತಾರೆ. ನಾವು ಆಲ್ರೌಂಡರ್ ಪಾತ್ರವನ್ನು ಅಭಿನಯಿಸುತ್ತೇವೆ. ನಮ್ಮದು ಎಲ್ಲರಿಗಿಂತ ಹೆಚ್ಚಿನ ಪಾತ್ರವಿದೆ. ಆದ್ದರಿಂದ ತಂದೆಯು ಉತ್ತಮ ಆಸ್ತಿಯನ್ನು ಕೊಡುತ್ತಾರೆ. 84 ಜನ್ಮಗಳು ಸಹ ನೀವೇ ತೆಗೆದುಕೊಳ್ಳುತ್ತೀರಿ ಎಂದು ಹೇಳುತ್ತಾರೆ. ನಮ್ಮ ಪಾತ್ರವಂತೂ ಈ ರೀತಿ ಇವೆ. ಅದನ್ನು ಮತ್ಯಾರೂ ಅಭಿನಯಿಸಲು ಸಾಧ್ಯವಿಲ್ಲ. ಅದ್ಭುತ ಮಾತುಗಳಲ್ಲವೇ? ಇದು ಸಹ ಅದ್ಭುತವಾಗಿದೆ. ಆತ್ಮಗಳಿಗೆ ತಂದೆಯು ಕುಳಿತು ತಿಳಿಸಿಕೊಡುತ್ತಾರೆ. ಆತ್ಮವು ಸ್ತ್ರೀ ಪುರುಷನಲ್ಲ. ಯಾವಾಗ ಶರೀರ ಧಾರಣ ಮಾಡುತ್ತದೆಯೋ ಆಗ ಸ್ತ್ರೀ ಪುರುಷನೆಂದು ಹೇಳಲಾಗುತ್ತದೆ. ಆತ್ಮರೆಲ್ಲರೂ ಮಕ್ಕಳಾಗಿರುವುದರಿಂದ ಸಹೋದರರಾಗುತ್ತೀರಿ. ಅವಶ್ಯವಾಗಿ ಆಸ್ತಿಯನ್ನು ಪಡೆಯಲು ಸಹೋದರರಾಗಿದ್ದೀರಿ. ಆತ್ಮವು ತಂದೆಯ ಮಗುವಲ್ಲವೇ? ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೀರಿ. ಆದ್ದರಿಂದ ಆತ್ಮಕ್ಕೆ ಪುರುಷನೆಂದು ಹೇಳುತ್ತಾರೆ. ನಾವು ದೇಹದಿಂದ ಸ್ತ್ರೀ ಪುರುಷ ಆಗ್ತೀವಿ, ಬಟ್ ಆತ್ಮದಿಂದ ಎಲ್ಲರೂ, ಅಲ್ಲಿ ಹೆಣ್ಣು ಗಂಡು ಅನ್ನೋದಿರಲ್ಲ, ಎಲ್ಲರೂ ಪುರುಷ, ಆತ್ಮ ಪುರುಷ ಅಂತ ಹೇಳ್ತಾರೆ ಬಾಬಾ. ಈಗ ತಮ್ಮನ್ನು ಆತ್ಮನೆಂದು ತಿಳಿಯಬೇಕಾಗಿದೆ. ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಆತ್ಮವೇ ಆಗಿದೆ. ಅದು ಎಂದೂ ಬದಲಾಗುವುದಿಲ್ಲ. ಕೇವಲ ಒಮ್ಮೆ ಪುರುಷ, ಕೆಲವೊಮ್ಮೆ ಸ್ತ್ರೀಯ ಶರೀರವನ್ನು ತೆಗೆದುಕೊಳ್ಳುತ್ತದೆ. ಅಂದರೆ 2 ದೇಹ ಹೆಣ್ಣು, 2 ದೇಹ ಗಂಡು ಅಂತ ಹೇಳ್ತಾರೆ ಬಾಬಾ. ಈಗ ಇವು ತಿಳಿದುಕೊಳ್ಳುವಂತಹ ಬಹಳ ಕಷ್ಟವಾದ ಮಾತುಗಳು ಆಗಿವೆ. ಇವನ್ನು ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ. ಇವನ್ನು ತಂದೆಯಿಂದ ಅಥವಾ ನೀವು ಮಕ್ಕಳಿಂದಲೇ ಕೇಳಬಹುದಾಗಿದೆ. ತಂದೆಯು ನೀವು ಮಕ್ಕಳೊಂದಿಗೆ ಮಾತನಾಡುತ್ತಾರೆ. ಮೊದಲು ಎಲ್ಲರೊಂದಿಗೆ ಮಿಲನ ಮಾಡುತ್ತಿದ್ದರು, ಎಲ್ಲರೊಂದಿಗೆ ಮಾತನಾಡುತ್ತಿದ್ದರು. ಹೀಗೆ ಮಾಡುತ್ತಾ ಕೊನೆಗೆ ಯಾರೊಂದಿಗೂ ಮಾತನಾಡುವುದಿಲ್ಲ. ಅಂದರೆ ಫಸ್ಟು ಬ್ರಹ್ಮ ತಂದೆಯಲ್ಲಿ ಪ್ರವೇಶ ಮಾಡ್ತಿದ್ರಲ್ಲ ಪಾಂಡವ ಭವನದಲ್ಲಿ, ಸ್ವಲ್ಪ ಮಂದಿ ಇರ್ತಿದ್ರು. ಆಗ ಬಾಬಾ ಏನು ಮಾಡ್ತಿದ್ರು? ಪ್ರತಿಯೊಬ್ಬರಿಗೂ ಮಾತಾಡಿಸಿ ವರದಾನ ಕೊಟ್ಟು ಟೋಲಿ ಕೊಡ್ತಿದ್ರು. ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲ ಬಂದಾಯಿತು. ಬಾಬಾ ಏನು ಹೇಳ್ತಾ ಇದ್ದಾರೆ? ಮಕ್ಕಳು ತಂದೆಯನ್ನು ಪ್ರತ್ಯಕ್ಷ ಮಾಡುವರಲ್ಲವೇ? ಮಕ್ಕಳೇ ಓದಿಸಬೇಕಾಗಿದೆ. ನೀವು ಮಕ್ಕಳೇ ಅನೇಕರಿಗೆ ಸರ್ವಿಸ್ ಮಾಡಿ ಕರೆತರುತ್ತೀರಿ. ಇವರು ಅನೇಕರನ್ನು ತಮ್ಮ ಸಮಾನ ಮಾಡಿ ಕರೆತರುತ್ತಾರೆ. ಇವರು ದೊಡ್ಡ ರಾಜರಾಗುತ್ತಾರೆ, ಇವರು ಚಿಕ್ಕ ರಾಜನಾಗುತ್ತಾರೆ ಎಂದು ತಂದೆ ತಿಳಿದುಕೊಳ್ಳುತ್ತಾರೆ. ನೀವು ಆತ್ಮಿಕ ಸೇನೆಯೂ ಆಗಿದ್ದೀರಿ. ಎಲ್ಲರನ್ನೂ ರಾವಣನ ಬಂಧನಗಳಿಂದ ಬಿಡಿಸಿ ತಮ್ಮ ಕಡೆ ಕರೆತರುತ್ತೀರಿ. ಯಾರೆಷ್ಟು ಸೇವೆ ಮಾಡುವರೋ ಅಷ್ಟು ಫಲ ಸಿಗುತ್ತದೆ. ಯಾರು ಹೆಚ್ಚು ಭಕ್ತಿ ಮಾಡಿದ್ದಾರೆಯೋ ಅವರೇ ಹೆಚ್ಚು ಬುದ್ಧಿವಂತರಾಗಿ ಬಿಡುತ್ತಾರೆ ಮತ್ತು ಆಸ್ತಿಯನ್ನು ಪಡೆಯುತ್ತಾರೆ. ನೋಡ್ರಿ, ಯಾರು ಹೆಚ್ಚು ಭಕ್ತಿ ಮಾಡುತ್ತಾರೋ ಅವರೇ ಹೆಚ್ಚು ಬುದ್ಧಿವಂತರಾಗ್ತಾರೆ ಅಂತ ಹೇಳಿದರು ಬಾಬಾ. ಅಂದ್ರೇನು? ಭಕ್ತಿ ಮಾಡುವಾಗ ಏನು ಸಂಸ್ಕಾರ ಇರ್ತತೆ? ಅಲ್ಲಿನೂ ಜಪ ತಪ ಮಂತ್ರಗಳು ಹೇಳೋದು, ಹೌದಾ? ಅದೇ ಸಂಸ್ಕಾರ ಇರ್ತತೆ. ಇಲ್ಲಿ ಕೂಡ ಚೇಂಜ್ ಆಗ್ತದೆ. ಅಲ್ಲಿ ದೇವತೆಗಳನ್ನ ಮಾಡ್ತಾ ಇದ್ವಿ, ದೇಹ ಇರೋರ್ನ. ಇಲ್ಲಿ ನಾನು ಆತ್ಮ, ನನ್ನ ತಂದೆ ಪರಮಾತ್ಮ. ಆದರೆ ಆ ಮನಸ್ಸಿನಲ್ಲಿ ಆ ಸಂಸ್ಕಾರ ಇರ್ತತ್ತಲ್ಲ, ಪದೇ ಪದೇ ನೆನಪು ಮಾಡೋ ಸಂಸ್ಕಾರ. ಹಂಗಾಗಿ ಇಲ್ಲಿ ಬಾಬಾ ನೆನಪು ಮಾಡ್ತಾರೆ, ಬುದ್ಧಿವಂತರಾಗಿಬಿಡ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಈಗ ಯಾರೆಷ್ಟು ಸೇವೆ ಮಾಡುವರೋ ಅಷ್ಟು ಫಲ ಸಿಗುವುದು. ಇದು ವಿದ್ಯೆಯಾಗಿದೆ. ವಿದ್ಯೆಯನ್ನು ಚೆನ್ನಾಗಿ ಓದದಿದ್ದರೆ ಅನುತ್ತೀರ್ಣರಾಗಿ ಬಿಡುವರು. ಬಹಳ ಸಹಜ ವಿದ್ಯೆಯಾಗಿದೆ. ಇದನ್ನು ತಿಳಿದುಕೊಳ್ಳುವುದು ಮತ್ತು ತಿಳಿಸುವುದು ಸಹಜವಾಗಿದೆ. ಯಾವುದೇ ಕಷ್ಟದ ಮಾತಿಲ್ಲ. ಆದರೆ ರಾಜಧಾನಿಯು ಸ್ಥಾಪನೆಯಾಗಬೇಕಾಗಿದೆ. ಅದರಲ್ಲಿ ಎಲ್ಲರೂ ಬೇಕಲ್ಲವೇ? ಅದರಲ್ಲಿ ನಾವು ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಪುರುಷಾರ್ಥ ಮಾಡಬೇಕಾಗಿದೆ. ಮೃತ್ಯು ಲೋಕದಿಂದ ವರ್ಗಾವಣೆಯಾಗಿ ಅಮರ ಲೋಕದಲ್ಲಿ ಹೋಗಬೇಕಾಗಿದೆ. ಎಷ್ಟು ಓದಿವಿರೋ ಅಷ್ಟು ಅಮರಪುರಿಯಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ.
ತಂದೆಯನ್ನು ಪ್ರೀತಿಯೂ ಮಾಡಲಾಗುತ್ತದೆ, ಏಕೆಂದರೆ ಇವರು ಬಹಳ ಪ್ರಿಯಾತಿ ಪ್ರಿಯ ವಸ್ತುವಾಗಿದ್ದಾರೆ, ಪ್ರೀತಿಯ ಸಾಗರನೂ ಆಗಿದ್ದಾರೆ. ಎಲ್ಲರಿಗೂ ಅವರ ಮೇಲೆ ಏಕರಸ ಪ್ರೀತಿ ಇರುವುದಿಲ್ಲ. ಯಾಕೆ ಎಲ್ಲರಿಗೆ ಯಾಕಿರಲ್ಲ ಏಕರಸ? ಯಾರು ಜಾಸ್ತಿ ಭಕ್ತಿ ಮಾಡಿರ್ತಾರೋ ಅವರಿಗೆ ಜಾಸ್ತಿ ಬಾಬಾ ನೆನಪು ಮಾಡ್ತಾರೆ, ಜಾಸ್ತಿ ಪ್ರೀತಿ ಸಿಗ್ತತೆ. ಕಡಿಮೆ ನೆನಪು ಮಾಡೋರಿಗೆ ಕಡಿಮೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಕೆಲವರು ನೆನಪು ಮಾಡುತ್ತಾರೆ, ಕೆಲವರು ನೆನಪು ಮಾಡುವುದಿಲ್ಲ. ಕೆಲವರಿಗೆ ತಿಳಿಸಿಕೊಡುವ ನಶೆ ಇರುತ್ತದೆ ಅಲ್ಲವೇ? ಬಾಬಾ ಏನು ಹೇಳ್ತಾರೆ, ಇದು ಒತ್ತು ಕೊಟ್ಟು ಹೇಳುವ ವಿಷಯವಾಗಿದೆ. ಯಾರಿಗೆ ಆಗಲಿ ಇದನ್ನು ತಿಳಿಸಿ. ಇದು ವಿಶ್ವವಿದ್ಯಾಲಯವಾಗಿದೆ, ಆತ್ಮಿಕ ವಿದ್ಯೆಯಾಗಿದೆ. ಇಂಥ ಚಿತ್ರಗಳನ್ನು ಮತ್ಯಾವುದೇ ಶಾಲೆಯಲ್ಲಿ ತೋರಿಸಲಾಗುವುದಿಲ್ಲ. ದಿನ ಪ್ರತಿದಿನ ಇನ್ನೂ ಚಿತ್ರಗಳು ತಯಾರಾಗುತ್ತಿರುತ್ತವೆ. ಯಾವುದನ್ನು ಮನುಷ್ಯರು ನೋಡುತ್ತಿದ್ದಂತೆಯೇ ಅರ್ಥವಾಗಿ ಬಿಡುವುದು. ಏಣಿಯ ಚಿತ್ರವು ಬಹಳ ಚೆನ್ನಾಗಿದೆ, ಆದರೆ ದೇವತಾ ಧರ್ಮದವರಲ್ಲವೆಂದರೆ ಅವರಿಗೆ ಅರ್ಥವಾಗುವುದಿಲ್ಲ. ಯಾರು ಈ ಕುಲದವರಾಗಿರುವರೋ ಅವರಿಗೆ ಬಾಣವು ನಾಟುವುದು. ಯಾರು ನಮ್ಮ ದೇವತಾ ಧರ್ಮದ ಎಲೆಗಳಾಗಿರುವರೋ ಅವರೇ ಬರುತ್ತಾರೆ. ನಿಮಗೂ ಸಹ ಇದು ಅನುಭವವಾಗುತ್ತದೆ. ಇವರು ಬಹಳ ರುಚಿಯಿಂದ ಕೇಳುತ್ತಾರೆಂದು. ಕೆಲವರಂತೂ ಹಾಗೆಯೇ ಹೊರಟು ಹೋಗುತ್ತಾರೆ. ದಿನ ಪ್ರತಿದಿನ ಮಕ್ಕಳಿಗೆ ಹೊಸ ಹೊಸ ಮಾತುಗಳನ್ನು ತಂದೆ ತಿಳಿಸುತ್ತಿರುತ್ತಾರೆ. ನಿಮಗೆ ಸರ್ವೀಸಿನ ಉಮಂಗವಿರಬೇಕು. ಯಾರು ಸರ್ವೀಸ್ನಲ್ಲಿ ತತ್ಪರರಾಗಿರುವರೋ ಅವರೇ ಹೃದಯವನ್ನು ಏರುತ್ತಾರೆ ಮತ್ತು ಸಿಂಹಾಸನವನ್ನು ಏರುತ್ತಾರೆ. ಬಾಬಾ ಏನಂತಾರೆ, ಯಾರು ಸೇವೆ ಭಾಳ ಮಾಡ್ತಾರೋ ಅಂಥ ಮಕ್ಕಳನ್ನೇ ನಾನು ಸೇವಾದಾರಿ ಮಕ್ಕಳನ್ನೇ ನಾನು ಪ್ರೀತಿ ಮಾಡೋದು ಅಂತ ಸ್ಪಷ್ಟ ಹೇಳ್ಯಾರೆ ಬಾಬಾ. ಯೋಗ ಮಾಡೋದು, ಜ್ಞಾನ ಕೇಳೋದು ಇದು ನಮ್ಮ ಪಾಪ, ನಮ್ಮ ಕಷ್ಟಗಳು ದೂರ ಆಗಕ್ಕೆ ಮಾಡ್ತೀವಿ. ಬಟ್ ಸೇವೆ ಬಂದ್ಬಿಟ್ಟು ಅನ್ಯರ ಕಲ್ಯಾಣಕ್ಕೆ ಮಾಡ್ತೀವಲ್ಲ, ಅಲ್ಲಿ ತಂದೆಗೆ ಯಜ್ಞಕ್ಕೆ ಸಹಯೋಗ ಆಗ್ತೀವಿ. ಅಲ್ಲಿ ತಂದೆ ಪ್ರೀತಿ ಸಿಗ್ತದೆ. ಮುಂದೆ ಹೋದಂತೆ ಸೇವಾದಾರಿಗಳೇ ಸಿಂಹಾಸನಾಧಿಕಾರಿಗಳಾಗ್ತಾರೆ. ಮುಂದೆ ಹೋದಂತೆ ನಿಮಗೆ ಎಲ್ಲವೂ ಸಾಕ್ಷಾತ್ಕಾರವಾಗುತ್ತಿರುತ್ತದೆ. ನೀವು ಆ ಖುಷಿಯಲ್ಲಿ ಇರುತ್ತೀರಿ. ಪ್ರಪಂಚದಲ್ಲಂತೂ ಬಹಳ ಆಕಾರವಾಗಲಿದೆ. ರಕ್ತದ ನದಿಗಳು ಹರಿಯುವವು. ಸಾಹಸವಂತರಾಗಿ ಸರ್ವಿಸ್ ಮಾಡುವವರು ಎಂದೂ ಹಸುವಿನಿಂದ ಸಾಯುವುದಿಲ್ಲ. ನೋಡ್ರಿ ಬಾಬಾ ಏನಂತಾರೆ, ಸಾಹಸವಂತರಾಗಿ ಸರ್ವಿಸ್ ಮಾಡುವವರು ಎಂದೂ ಹಸುವಿನಿಂದ ಸಾಯುವುದಿಲ್ಲ. ಅಂದ್ರೇನು? ಅಂತಿಮದಲ್ಲಿ ಬಾಬಾ ಏನು ಮಾಡ್ತಾರೆ, ಅಶ್ವೇ ನೀರಡಿಕೆ ಅನ್ನೋ ಬುದ್ಧಿನ ತಗೊಂಡ್ಬಿಡ್ತಾರೆ. ಮತ್ತು ಅಶ್ವೇನೂ ಆಗಲ್ಲ, ನೀರಡಿಕೆನೂ ಆಗಲ್ಲ. 1 ಪಾಯಿಂಟು ಸೇವೆ ಮಾಡಿದಷ್ಟು ಅಲ್ಲಿ ಶಕ್ತಿ ಸಿಗ್ತಾ ಇರ್ತತೆ ಬಾಬಾನಿಂದ. ಆಮೇಲೆ ಅವರು ಇವಾಗ ಸೇವೆಗೆ ನಾವು ಹೋಗಿದ್ವಿ ಅಂದರೆ ಅಲ್ಲಿ ಮಾಯೆಗಿಂದ ಬಚಾವಾಗಿಬಿಡ್ತೀವಿ. ಇವಾಗ ಎಷ್ಟೋ ಅಂತ ಯೋಗ ಮಾಡೋಕ್ಕಾಗ್ತತೆ, ಮತ್ತು ಸ್ವಲ್ಪ ಹೊತ್ತು ವ್ಯರ್ಥದಲ್ಲಿ ಹೋದ್ವಿ ಅಂದರೆ ಸೋರಿದ್ದು ತುಂಬ್ಕೊಂಡಿದ್ದು ಸೋರಿ ಹೋಗ್ತದೆ. ಬಟ್ ನಾವು ಸೇವೆಗೆ ಹೋದರೆ ಅಲ್ಲಿ ಸೋರೋದ್ರಿಂದ ಬಚಾವಾಗ್ತೀವಿ. ಶಕ್ತಿ ತುಂಬಿದಷ್ಟು ಏಕರಸದ ನೆನಪು ಮಾಡ್ತೀವಿ. ಆ ಥರದ್ದು ನೆನಪಾದಾಗ, ಕರ್ಮ ಸುಟ್ಟಾಗ ನಾವು ಯಾವುದೇ ದುಃಖದಲ್ಲಿರಲ್ಲ, ಹಸುವಿನಿಂದನೂ ಸಾಯಲ್ಲ. ಆದರೆ ಇಲ್ಲಂತೂ ನೀವು ವನವಾಸದಲ್ಲಿರಬೇಕಾಗಿದೆ. ಅಂದರೆ ವನವಾಸದಂದ್ರೇನು ಕಾಡಿಗೆ ಹೋಗೋದಲ್ಲ, ಏನು ಯಾವುದ್ರಲ್ಲೂ ಆಕರ್ಷಣೆ ಬೇಕಿಲ್ಲ. ಎಷ್ಟೆಷ್ಟು ಆ ದೇಹದ ಜಗತ್ತಿನ ಆಕರ್ಷಣೆ ಕಡಿಮೆ ಆಗ್ತೈತೋ ಅಷ್ಟಷ್ಟು ತಂದೆಯ ಪ್ರೀತಿಯ ಸಾಗರದಲ್ಲಿ ಇಳಿತೀವಿ. ಸಾಗರದ ಆಳದಲ್ಲಿ ಹೋಗ್ಬೇಕು, ಹೋದಂಗೆಲ್ಲ ಮುತ್ತು ರತ್ನ ಸಿಗ್ತವೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಇಲ್ಲಂತೂ ನೀವು ವನವಾಸದಲ್ಲಿರಬೇಕಾಗಿದೆ, ಸತ್ಯುಗದಲ್ಲಿ ಸುಖ ಸಿಗುವುದು. ಕನ್ಯೆಯನ್ನು ವನವಾಸದಲ್ಲಿ ಕೂರಿಸುತ್ತಾರಲ್ಲವೇ, ಮಾವನ ಮನೆಗೆ ಹೋಗಿ ಹೆಚ್ಚು ಶೃಂಗರಿತವಾಗುತ್ತಾಳೆ. ಅಂದ್ರೇನು? ಮದುವೆ ಮಾಡ್ಕೊಡೋಕ್ಕಿಂತ ಮೊದಲು ಏನು ಮಾಮೂಲ ಹಳೆ ಅಷ್ಟು ಬಂಗಾರ ಅದೆಲ್ಲ ಇರಲ್ಲ. ಯಾವಾಗ ಮದುವೆ ಅಂದ ತಕ್ಷಣೇನು ಒಡವೆಗಳು, ಬಟ್ಟೆಗಳು ಎಲ್ಲ ಶೃಂಗಾರ ರೆಡಿ ಆಗ್ತೈತೆ ಮಾವನ ಮನೆಗೆ ಹೋಗುವಾಗ. ಅದರಂತೆ ಇಲ್ಲಿ ನಾವೇನು ತಂದೆ ಮನೆಗದೀವಿ, ಯಾವುದು ಬೇಡ. ಮುಂದೆ ಮಾವನ ಮನೆಗೆ ಹೋಗೋಕ್ಕೆ ಇವಾಗ ಶೃಂಗಾರ ಆಗಬೇಕು. ನೀವು ಸಹ ಮಾವನ ಮನೆಗೆ ಹೋಗುತ್ತೀರಿ, ಆದ್ದರಿಂದ ಆ ನಶೆ ಇರುತ್ತದೆ. ಅದು ಸುಖಧಾಮವಾಗಿದೆ, ಒಳ್ಳೆಯದು.
ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಮಾಲೆಯಲ್ಲಿ ಪೋಣಿಸಲ್ಪಡಲು ಆತ್ಮಾಭಿಮಾನಿಯಾಗಿ ತೀವ್ರಗತಿಯಿಂದ ನೆನಪಿನ ಯಾತ್ರೆ ಮಾಡಬೇಕಾಗಿದೆ. ಆ ತಂದೆಯ ಆದೇಶದಂತೆ ನಡೆದು ಪಾವನರಾಗಬೇಕಾಗಿದೆ. ಬಾಬಾ ಏನು ಹೇಳಿದ್ರು? ತಂದೆಯ ಆದೇಶ ಶ್ರೀಮತ. ಯಾಕೆ? ಶ್ರೀಮತದಂತೆ ನಡೆದಷ್ಟು ಆತ್ಮದಲ್ಲಿ ಶಕ್ತಿ ತುಂಬುತ್ತೆ. ಶಕ್ತಿ ತುಂಬಿದಾಗ ಅಲ್ಲಿನ ಆತ್ಮ ಪಾಸಿಟಿವ್ ಶಕ್ತಿಯಿಂದ ಹಗುರ ಆಗಿ ಸದಾ ಪರಂಧಾಮುಖ ಆಗ್ತಿರ್ತದೆ. ಅದಕ್ಕೆ ಮನಮತದಂತೆ ನಡಿಬಾರ್ದು. ಎಷ್ಟೆಷ್ಟು ಶ್ರೀಮತದಂತೆ ನಡೀತೀರೋ ಅಷ್ಟಷ್ಟು ಶ್ರೇಷ್ಠ ಪದವಿ ಪಡೆಯುವಂತರಾಗ್ತೀರಿ. ತಂದೆಯ ಪರಿಚಯ ಕೊಟ್ಟು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಬೇಕಾಗಿದೆ. ಇಲ್ಲಿ ವನವಾಸದಲ್ಲಿರಬೇಕು. ಅಂತಿಮ ಆಹಾಕಾರದ ದೃಶ್ಯವನ್ನು ನೋಡಲು ಮಹಾವೀರರಾಗಬೇಕಾಗಿದೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ? ಆಹಾಕಾರದ ದೃಶ್ಯ. ಎಷ್ಟೋ ಮಂದಿ ಅದನ್ನ ದೃಶ್ಯ ನೋಡ್ಲಾರ್ದೆ ಹುಚ್ಚರಾಗ್ತಾರಂತ ಹೇಳ್ಯಾರ ಬಾಬಾ. ಹೆಣಗಳು ಮುಳ್ಳೆ ಓಡಾಡ್ತೀವಿ, ರಕ್ತದ ಕಾಲುವೆ ಹರಿತತೆ, ಹೌದಾ? ಆದರೆ ಈಗ ಹೆಚ್ಚು ಶಕ್ತಿ ತುಂಬ್ಕೇಳ್ರಿ ಅಂತ ಹೇಳ್ತಾರೆ ಬಾಬಾ. ಒಂದು ಏನು ಅಂದರೆ, ಒಂದು ಪಾಯಿಂಟು, ನಾವು ಅಯ್ಯೋ ಅಯ್ಯೋ ಅಂತಿದ್ವಿ ಅಂದರೆ ಬಾಬನ ಜೊತೆಗೆ ಬಾಬನ ನೆನಪಿನ ಶರೀರ ಬಿಡೋಕ್ಕಾಗಲ್ಲ. ಮತ್ತು ಇಲ್ಲೇ ಸೂಕ್ಷ್ಮ ಶರೀರದಿಂದ ಮತ್ತು ಅಯ್ಯೋ ಅಯ್ಯೋ ಅಂತ ಇರಬೇಕಾಗ್ತೈತೆ. ನಾವು ಬಾಬನ ನೆನಪಿನ ಶರೀರ ಬಿಡಬೇಕು ಅಂದರೆ ಅದು ಇದೇನು ನಡೀತಿದ್ರು ಎಷ್ಟು ಶಕ್ತಿ ತುಂಬ್ಕೊಂಡು ಡಿಟ್ಯಾಚ್ ಆಗಿ ಬಾಬನ ನೆನಪಿನಲ್ಲಿ ಶರೀರ ಬಿಟ್ಟರೆ ಸೀದಾ ಹೋಗಿ ಪರಂಧಾಮದಾಗ ಕೂತು ಬಿಡ್ತೀವಿ. ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನೇನು ಹೇಳ್ಯಾರೆ? ವಿನಾಶದ ಲೀಲೆಯಲ್ಲಿ ಆನಂದದ ಅನುಭವ ಮಾಡುವಷ್ಟು ಶಕ್ತಿಶಾಲಿಗಳಾಗಿರ್ಬೇಕು ನೀವು ಅಂತಾರೆ ಬಾಬಾ. ಅಂದರೆ ಯಾಕೆ ಆನಂದ ಆಗ್ತತೆ? ಆತ್ಮಗಳೆಲ್ಲ ಮುಕ್ತಿ ಪಡಿತಾ ಇದ್ದಾವಲ್ಲ. ಈ ಕರ್ಮ ಬಂಧನ ಇದ್ರೆ ಸುಸ್ತಾಗ್ಬಿಟ್ಟಿದ್ದು ಆತ್ಮಗಳು. ಸಾಕಪ್ಪ ಭಗವಂತ ಅಂತ ಇದ್ದು, ಕಾಯಿಲೆ, ಚಿಂತೆ, ದುಃಖ, ಹೌದಾ? ಆತ್ಮಗಳೆಲ್ಲ ಶಾಂತಿನ ಪಡಿತಾ ಇದ್ದಾವೆ. ಶಾಂತಿ ಸಾಗರನ ಮಡ್ಲಲ್ಲಿ ಸುಖ ಪಡಿತಾ ಇದ್ದಾವೆ. ಮತ್ತಿದು ಖುಷಿಯ ಮಾತಾ ಏನು? ಇದು ಖುಷಿಯ ಮಾತಾ ಮತ್ತು ದುಃಖ ಪಡೋ ಮಾತಾ. ಎಲ್ಲರೂ ಮುಕ್ತಿ ಪಡಿತೀವಿ ದುಃಖದಿಂದ ಅಂದರೆ, ಹೌದಾ? ಆದರೆ ಆ ಶಕ್ತಿ ಪಡ್ಕೊಂಡಿರ್ಬೇಕು. ಅಂದ್ರೇನು? ನಮಗಿನ್ನೂ ಕರ್ಮದ ಲೆಕ್ಕಾಚಾರ ಇತ್ತು ಅಂದರೆ ಅಲ್ಲಿ ನಾವು ದುಃಖನೇ ಪಡ್ತೀವಿ. ಸಂಪೂರ್ಣ ಪಾವನ ಆದಾಗ ಮಾತ್ರ ಅಲ್ಲಿ ದುಃಖ ಇರಲ್ಲ. ಇದು ಎಲ್ಲ ಏನು ಬಾಬಾ ಏನು ಹೇಳ್ತಾ ಇದ್ದಾರೆ? ಮಹಾವೀರರಾಗಬೇಕು ಅಂತಾರೆ. ವರದಾನ: ಬಂಧನಗಳ ಪಂಜರವನ್ನು ಮುರಿದುಕೊಂಡು ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡುವಂಥ ಸತ್ಯವಾದ ಟ್ರಸ್ಟಿ ಭವ. ವರದಾನದ ಸಾರ: ಶರೀರ ಹಾಗೂ ಸಂಬಂಧದ ಬಂಧನವೇ ಪಂಜರವಾಗಿದೆ. ಅಂದ್ರೇನು? ಶರೀರದ್ದು ಏನು ಒಂದು ದೇಹಾಭಿಮಾನ ಇರ್ಬೋದು. ನನಗೆ ಮರ್ಯಾದೆ ಕೊಡಲಿಲ್ಲ, ನನ್ನ ಮಾತಾಡಿಸ್ಲಿಲ್ಲ, ಇವು ಕೂಡ ಏನು ಫೀಲಿಂಗ್ ತರ್ತವೆ. ಮತ್ತು ನನಗೆ ಅಲ್ಲಿ ನೋವಾಗ್ತೈತೆ, ನನಗೆ ಹಂಗಾಗ್ತೈತೆ, ಇದು ಕೂಡ ಫೀಲಿಂಗ್ನಲ್ಲಿ ತರಿಸ್ತತೆ. ಇದೆಲ್ಲ ಫೀಲಿಂಗ್ ಬರಬಾರ್ದು ಅಂದರೆ ಏನಿರಬೇಕು? ಆತ್ಮಿಕ ಸ್ಥಿತಿ ಇರಬೇಕು. ಅದಕ್ಕೆ ಪಂಜರ ಆಗಬಾರ್ದು ಅಂತ ಹೇಳ್ತಾರೆ ಬಾಬಾ. ಸಂಬಂಧದ ಬಂಧನ ಕೂಡ ಪಂಜರ. ಅಂದರೆ ಮೋಹ ಇತ್ತು ಅಂದರೆ ಆ ಮಕ್ಕಳ ಸುಖಕ್ಕಾಗೆ ನಾವು ಮತ್ತೆ ಲೌಕಿಕ ವ್ಯವಹಾರಗಳಲ್ಲೇ ತೊಡಗುತ್ತೀವಿ. ಆದರೆ ಒಂದು ಜನ್ಮದ ಸಂಸಾರಕ್ಕೆ ದುಡಿಯೋಕ್ಕೆ ಟೈಮ್ ಇಲ್ಲ ಅಂದರೆ ಮತ್ತು 84 ಜನ್ಮದ ಸಂಬಂಧಗಳಿಗೆ ಬುತ್ತಿ ಯಾವಾಗ ಕಟ್ಕೊಳ್ಳೋದು? ಹೌದಾ? ಅದಕ್ಕೆ ಈಗ ಇದರಲ್ಲಿ ಮೋಹ ಕಮ್ಮಿ ಆಗಬೇಕು, ತಂದೆಯಲ್ಲಿ ಮೋಹ ಹೆಚ್ಚಾಗಬೇಕು. ಜವಾಬ್ದಾರಿ ನಿಭಾಯಿಸುವುದನ್ನು ಸಹ ನಿಮಿತ್ತ ಮಾತ್ರ ನಿಭಾಯಿಸಬೇಕು, ಸೆಳೆತದಿಂದಲ್ಲ. ಆಗ ಹೇಳಲಾಗುವುದು ನಿರ್ಬಂಧನ. ಅಂದರೆ ನಿಮಿತ್ತ ಅಂದ್ರೇನು? ಬಾಬಾ ಇವು ನಿನ್ನ ಮಕ್ಕಳು, ಎಲ್ಲ ಕಡೆ ನೀನು ಇರೋಕ್ಕಾಗಲ್ಲ ಅಂತ ನನ್ನ ಇಲ್ಲಿ ನಿಮಿತ್ತ ಮಾಡಿದೆಯಾ. ಬಾಬಾ ನಿನ್ನ ಮಕ್ಕಳು, ನಿನ್ನ ಸಂಸಾರ, ನಿನ್ನ ಮನೆ,
ಬಾಬಾಗ ನಿಂದು ಅಂದುಬಿಡ್ರಿ. ಬಾಬಾ ನಾನೆಲ್ಲ ನಿಮ್ದನ್ನ ಜವಾಬ್ದಾರಿ ತಗೊಳಕ್ಕೆ ನಾ ಬಂದೀನಿ ಅಂತ ಹೇಳ್ತಾರೆ. ಆದರೆ ಅವರು ಯಾವಾಗ ಜವಾಬ್ದಾರಿ ತೊಗೊತಾರೆ, ಎಷ್ಟೆಷ್ಟು ನಾವು ಅವ್ರನ್ನ ನೆನಪು ಮಾಡ್ತೀವೋ ಅಷ್ಟಷ್ಟು ಸೇವೆ ಮಾಡ್ತೀವೋ ಅಷ್ಟಷ್ಟು ನಮ್ಮ ಜವಾಬ್ದಾರಿನೆಲ್ಲ ಬಾಬಾ ತಗೊತಾರೆ. ಒಂದು ವೇಳೆ ಯಾವುದಾದರಲ್ಲಿ ನನ್ನತನವಿದ್ದಲ್ಲಿ ಪಂಜರದೊಳಗಿರುವಿರಿ. ಈಗ ಪಂಜರದ ಮೈನಾ ಹಕ್ಕಿಯಿಂದ ಪರಿಸ್ತಾ ಆಗಿದ್ದೀರಿ. ಆದ್ದರಿಂದ ಎಲ್ಲೂ ಸ್ವಲ್ಪವೂ ಸಹ ಬಂಧನ ಇರಬಾರದು. ಮನಸ್ಸಿನ ಬಂಧನವೂ ಇಲ್ಲ. ಏನು ಮಾಡುವುದು, ಹೇಗೆ ಮಾಡುವುದು ಇಚ್ಛೆ ಪಡುವೆ, ಆದರೆ ಆಗುತ್ತಿಲ್ಲ. ಇದು ಸಹ ಮನಸ್ಸಿನ ಬಂಧನವಾಗಿದೆ. ಯಾವಾಗ ಮರಜೀವ ಆದಿರಿ ಆಗ ಎಲ್ಲ ಪ್ರಕಾರದ ಬಂಧನ ಸಮಾಪ್ತಿ. ಸದಾ ಜೀವನ್ಮುಕ್ತ ಸ್ಥಿತಿಯ ಅನುಭವ ಆಗುತ್ತಿರಬೇಕು. ಬಾಬಾ ಏನು ಹೇಳಿದ್ರು, ಯಾವಾಗ ಮರಜೀವ ಆದ್ರಿ ಅಂದ್ರೇನು, ಈಗ ಯಾವುದಾದ್ರೂ ಒಂದು ಹುಡುಗ ಒಂದು ಮನೆಯಿಂದ ಇನ್ನೊಂದು ಮನೆಗೆ ದತ್ತು ಹೋದ ಅಂದರೆ ತನ್ನ ಜನ್ಮ ತಗೊಂಡು ಮನೆಯದು ಯಾವುದು ಯೋಚನೆ ಮಾಡಲ್ಲ. ಯಾಕೆಂದರೆ ನಾನು ಆ ಮನೆಗೆ ಸಂಬಂಧಪಟ್ಟವನಲ್ಲ, ನಾನು ಇವಾಗ ಯಾರ ಮನೆಯಲ್ಲಿದ್ದೀನೋ ಅವರ ಜವಾಬ್ದಾರಿ ನಂದು ಅಂತೇಳಿ ಫುಲ್ಲು ಅವ್ರು ಹೇಳಿದಂತೆ ಯಾರ ಮಡ್ಲಲ್ಲಿ ದತ್ತು ತೊಗೊಂಡಿರ್ತಾನೋ ಅವ್ರು ಹೇಳಿದಂತೆ ನಡೀತಿರ್ತಾನೆ, ಅವ್ರ ಹೆಸರೇ ಹೇಳ್ತಿರ್ತಾನೆ. ಅದರಂಗೆ ನಮಗೆ ನೀವು ಅದು ಯಾರು ದತ್ತು ತೊಗೊಂಡರೆ, ತಂದೆ ದತ್ತು ತೊಗೊಂಡಿದ್ದಾರೆ ಅಂದಮೇಲೆ ನಾವು ಬಾಬಾನೇ ಮಗ, ಬಾಬಾನೇ ತಂದೆ, ಬಾಬಾನೇ ಶಿಕ್ಷಕ, ಎಲ್ಲ ಸಂಬಂಧಗಳನ್ನ ಬಾಬನ ಜೊತೆಗೆ ಇಟ್ಕೊಂಡಿರ್ಬೇಕು. ಸ್ಲೋಗನ್, ಸಂಕಲ್ಪಗಳ ಉಳಿತಾಯ ಮಾಡಿ, ಆಗ ಸಮಯ ಮಾತು ಎಲ್ಲವೂ ಸ್ವತಃವಾಗಿ ಉಳಿತಾಯವಾಗುವುದು. ಸಂಕಲ್ಪ ಏನೇ ಮಾತು ಬಂದಾಗ ಬಿಂದು, ಫ್ರಾಕ್ಷನ್ ಆಫ್ ಸೆಕೆಂಡ್ನ ಬಿಂದು ಇಡಬೇಕು. ಮತ್ತೆ ಹಿಂಗ್ಯಾಕಾಯ್ತು ಹಂಗಾಕಾಯ್ತು ಅಂತ ಒಂದು ಸಂಕಲ್ಪ ಬಂದ್ವ ಹೆಚ್ಚಿನವು ಅವು ಎಲ್ಲಿಗೋ ಕರ್ಕೊಂಡು ಹೋಗ್ಬಿಡ್ತಾವ, ನಮ್ಮನ್ನು ದುಃಖದಲ್ಲಿ ಮುಳುಗಿಸ್ಬಿಡ್ತಾವ. ಅದಕ್ಕೆ ಸಂಕಲ್ಪ ಉಳಿತಾಯ ಮಾಡಿರಿ, ಸಮಯ ಮಾತು ಎಲ್ಲ ಉಳಿತಾಯ ಆಗ್ತೈತೆ ಅಂತಾರೆ ಬಾಬಾ. ಅವ್ಯಕ್ತ ಸೂಚನೆ, ಈಗ ಸಂಪನ್ನ ಹಾಗೂ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ. ಕರ್ಮಾತೀತ ಅರ್ಥಾತ್ ಕರ್ಮದ ಯಾವುದೇ ಬಂಧನದ ಸ್ಪರ್ಶದಿಂದ ಭಿನ್ನ. ಅಂದರೆ ಕರ್ಮದಿಂದ ಭಿನ್ನ ಅಂದರೆ ನಮ್ಮ ವಿಕರ್ಮಗಳು ವಿನಾಶ ಆಗಿದ್ದರೆ ನಾವು ಯಾವ ಜನ್ಮದಾಗ ಅವ್ರಿಗೆ ದುಃಖ ಕೊಟ್ಟಿರ್ತೀವಿ ಅವರಿಂದ ದುಃಖ ಅವ್ರು ಕೊಡ್ತಾರೆ ದುಃಖ, ಬಟ್ ನಾವು ಅದಕ್ಕೆ ಅಂಟ್ಕೊಳ್ಳಲ್ಲ. ಸ್ಪರ್ಶದಿಂದ ಭಿನ್ನ. ಇದೇ ರೀತಿ ಅನುಭವ ಹೆಚ್ಚಿಸುತ್ತಾ ಹೋಗಿ. ಯಾವುದೇ ಕಾರ್ಯ ಸ್ಪರ್ಶ ಮಾಡದಿರಲಿ ಮತ್ತು ಮಾಡಿದ ನಂತರ ಏನು ಫಲಿತಾಂಶ ಬರುತ್ತದೆ ಅದರ ಸ್ಪರ್ಶವೂ ಆಗದಿರಲಿ. ಸಂಪೂರ್ಣ ಭಿನ್ನತನದ ಅನುಭವವಾಗುತ್ತಿರಲಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಇದು ಚೆನ್ನಾಗಾಗಬೇಕು ಅನ್ನೋದು ಇರಬಾರ್ದು. ಚೆನ್ನಾಗಾಗಲಿಲ್ಲ ಅಂದರೆ ಫೀಲಿಂಗ್ನಾಗೂ ಬರಬಾರ್ದು. ಡ್ರಾಮಾದಾಗ ಯಾವ ಥರ ಆಗಬೇಕು ಅನ್ನೋದಿತ್ತು ಅದೇ ರೀತಿ ಆಗೈತೆ. ಈ ಥರ ಭಿನ್ನತನ ಇರಬೇಕು. ಹೇಗೆ ಬೇರೆಯವರು ಮಾಡಿಸಿದರು ಮತ್ತು ನಾನು ಮಾಡಿದೆ, ನಿಮಿತ್ತರಾಗುವುದರಲ್ಲಿಯೂ ಭಿನ್ನತನದ ಅನುಭವವಾಗಲಿ. ಎಲ್ಲವೂ ಏನೆಲ್ಲ ನಡೀತೋ ಅದು ಬಿಂದು ಬಿಟ್ಟು ನಡೀರಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಇವಾಗ ಸೇವೆ ಚೆನ್ನಾಗಾಗಲಿಲ್ಲ ಅಂದರೆ ಅಲ್ಲಿ ಫೀಲಿಂಗ್ನ ಬರೋ ಅವಶ್ಯಕತೆ ಇಲ್ಲ. ಅದು ಬಾಬಾ ಮಾಡಿಸೋದು. ಅಲ್ಲಿ ಬಾಬಾಗೆ ಏನು ಮಾಡಿಸಿದ್ರೆ ಕಲ್ಯಾಣ ಅಂತ ಗೊತ್ತಿರ್ತದೋ ಅದನ್ನು ಮಾಡಿಸಿರ್ತಾರೆ. ಡ್ರಾಮಾದಾಗ ಹೆಂಗೆ ನಡಿಬೇಕು ಹಂಗೆ ನಡೀತೈತೆ. ಅದಕ್ಕೆ ಭಿನ್ನರಾಗ್ರಿ ಬಿಂದು ಇಟ್ಟು ಅಂತ ಬಾಬಾ ಹೇಳ್ತಾರೆ. ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.